ಅಲ್ಲ ಆಮ್ ಆದ್ಮಿ ಪಾರ್ಟಿ ಸ್ಪಾನ್ಸರ್ ಅಲ್ಲ, ಸೆಲೆಕ್ಟಿವ್ ಆಕ್ಟಿವಿಸಂ ಇದು. ಅನ್ಕೊಳ್ಳಿ ಇವತ್ತು ಹೆಮ್ಮೆ, ಅದು ನಮ್ಮ ಸ್ಪಾನ್ಸರ್ ಸ್ಟೂಡೆಂಟ್ ಪರವಾಗಿ ನಾವು ನಿಂತಿದ್ದೀವಿ ಅನ್ನೋದೇ ನಮ್ಗೆ ಹೆಮ್ಮೆ. ಆರಂಭದಲ್ಲ ಹಿಂಗ್ ಆಡ್ತಾ ಇದೀರಾ ಇಬ್ರು ಸೇರ್ಕೊಂಡು, ನಿಮ್ ಸಮಯ ಬಂದಾಗ ಮಾತಾಡ್ರಿ, ನಿಮ್ಮನ್ನ ಕರ್ಸಿರದೆ ಮಾತಾಡಿ ಅಂತ. ಆಮ್ ಆದ್ಮಿಗೆ ಒಂದು ಪ್ರಶ್ನೆ, ನೀವು ಶಿಕ್ಷಣದ ಪರವಾಗಿ ಹೋರಾಟಗಳನ್ನ ಇಲ್ಲಿ ತನಕ ಮಾಡಿದಿರಿ, ಅದ್ರ ಬಗ್ಗೆ ನಮ್ಮ ತಕರಾರೇ ಇಲ್ಲ. ನೀವು ಪ್ರತಿಭಟನೆ ಮಾಡ್ಬೇಕಾದಾಗ್ರೆಲ್ಲ ಇಂಥ ಒಂದು ಆಂಟಿ ಎಲಿಮೆಂಟ್ಸ್ ಗಳು ಹುಡ್ಕೊಳ್ಳೋದು ಎಲ್ಲಿಂದ? ನೀವು ಯಾಕೆ ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಿ? ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ ನಿಮ್ಗೆ. 2020 ದೀಪ್ತಿ ಅವ್ರು ನಿಮ್ಮವರೇ ಅಲ್ವಾ? ಅವ್ರು ನಮ್ಮವ್ರು ಆಗಿದ್ರು, ಈಗಲ್ಲ. ನಮ್ಮ ಪಾರ್ಟಿಲಿ ಕೆಲಸ ಮಾಡ್ತಿದ್ರು, ಅದು ಬಿಟ್ಬಿಟ್ಟು US ಅಲ್ಲಿ ಸೆಟ್ಲ್ ಆಗಿದ್ರು. ಸರಿ ಆಯ್ತು, ಓಕೆ. ಇವಾಗ ಹಂಗಂತ ಹೇಳಕ್ ಹೋದ್ರೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರನ್ನ ಬಿಜೆಪಿ ಪಕ್ಷ ಮಾಡಕ್ ಹೋಗ್ತಿರೋ ಅಲ್ಲೆಲ್ಲ ಇಂತ ಸ್ಟೇಟ್ಮೆಂಟ್ ಗಳು ಕೇಳಿ ಬರ್ತಾವಲ್ಲ. ಅಲ್ಲ, ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ಒಳ್ಳೆ ರೀತಿಯ ಪ್ರತಿಭಟನೆ ಮಾಡಕ್ ಹೋದ್ರೆ ರೆಸ್ಲರ್ ಫೈಟ್ ಜೊತೆ ಯಾರು ನಮ್ಮ ರೆಸ್ಲಿಂಗ್ ಫೆಡರೇಷನ್ ಅಲ್ಲಿ ಹರಾಸ್ಮೆಂಟ್ ಕೇಸ್ ಮಾಡಿದಾಗ ಅಲ್ಲೂ ಖಲಿಸ್ತಾನಿ ಆಂಟಿ ನ್ಯಾಷನಲ್ ಟೂಲ್ ಕಿಟ್ ಇನ್ವಾಲ್ವ್ಮೆಂಟ್. ರೈತರ ಪ್ರತಿಭಟನೆ ಅಲ್ಲ ರೀ, ಒಂದು ದೊಡ್ಡ ಫೋರಮ್, ಜನ ಇರ್ತಾರೆ, ಯಾವನು ಎಲ್ಲ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ರೆ ನಾನು ಹೋಗ್ಲಿ ನೀವು ಕೊಡ್ಬೇಡಪ್ಪ ನಮ್ಮ ಸ್ಟೇಟ್ಮೆಂಟ್ ಅಂತ, ನಮ್ಮ ಕನೆಕ್ಷನ್ ಹೆಂಗ್ ಮಾತಾಡೋಣ? ಅಲ್ಲಿ ನಿಂತ್ಕೊಂಡು ಯಾರೋ ಬ್ಯಾನರ್ ಸ್ಲೋಗನ್ ಇಟ್ಕೊಂಡವ್ರ ಬಗ್ಗೆ ಮಾತಾಡ್ತಿಲ್ಲ. ಲಕ್ಷಾಂತರ ಜನ ಲಕ್ಷಾಂತರ ಜನ ಇರ್ಬೇಕಾದ್ರೆ ಯಾರು ಸ್ಟೇಜ್ ಮೇಲೆ ಬರ್ತಾರೆ, ಅವ್ರ ಬೋರ್ಡ್ ಏನ್ ಇಟ್ಕೊಂಡು ಇರ್ತಾರೆ, ನಾವು ನೋಡ್ಲಿಕ್ಕೆ ಆಗತ್ತಾ? ರೈತರು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಆಯ್ತು, ಏನಕ್ಕಾಯ್ತು? ಪ್ರತಿಭಟನೆಯ ಹೊಣೆಗಾರಿಕೆ ಹೊತ್ಕೊಂಡ ಮೇಲೆ ಅದನ್ನ ನೆಟ್ಟಗೆ ನಡೆಸೋದು ಜವಾಬ್ದಾರಿ ಇರಬೇಕು. ಯಾರು ವೇದಿಕೆ ಮೇಲೆ ಯಾರು ಮಾಡ್ತಾರೆ? ಸಿಜೆಪಿದವರು, ಅವರು ಸ್ಟೂಡೆಂಟ್ಸ್, ಅವರು ಪೊಲಿಟಿಷಿಯನ್ಸ್ ಅಲ್ಲ. ಸ್ಟೂಡೆಂಟ್ಸ್ ಗಳು ಮಾಡ್ತಿರೋದಕ್ಕೆ ಯಾರು ಕಳಿಸ್ತಾ ಇದಾರೆ ಅದನ್ನ ಯೋಚನೆ ಮಾಡಿ. ಯಾಕೆ ಕಳಿಸ್ತಾ ಇದಾರೆ? ಏನ್ ಬೆನಿಫಿಟ್ ಇದೆ? ಸ್ಟೂಡೆಂಟ್ ವಿಷಯ ಎತ್ಕೊಂಡ್ರೆ ಏನ್ ಬೆನಿಫಿಟ್ ಇದೆ? ಇಲ್ಲಿ ಏನ್ ಕೇಳ್ತಾ ಇದೀವಿ ನಾವು? ಒಂದ್ ಸೆಕೆಂಡ್ ಆಯ್ತು. ಚಾಣಕ್ಯ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ವಿದ್ಯಾರ್ಥಿಗಳ ಹೋರಾಟ ಮಣ್ಪಾಲಾಯ್ತಾ? ಮೇಡಮ್, ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಅವ್ರ ಹಕ್ಕದು. ಆದರೆ ಇವತ್ತು ಆ ಹೋರಾಟದ ಮೂಲ ಉದ್ದೇಶ ಏನು? ನೀಟ್ ಪರೀಕ್ಷೆಯಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಇವತ್ತು ಹೋರಾಟವನ್ನು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲನೂ ಇದೆ, ಸಹಕಾರನೂ ಇದೆ, ಸಹಮತನೂ ಇದೆ. ಆದರೆ ಈ ವೇದಿಕೆಯನ್ನ ಇವತ್ತು ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದಾರಲ್ಲ ಕೆಲವೊಂದಿಷ್ಟು ಪಾರ್ಟಿಗಳು ಸೇರಿ, ಇದಕ್ಕೆ ನಮ್ ವಿರೋಧ ಇದೆ. ಯಾತಕ್ಕಂತ ಹೇಳಿದ್ರೆ ಇವತ್ತು ಅಲ್ಲಿ ಮೂಲ ಉದ್ದೇಶನೇ ಮರ್ತ್ಬಿಟ್ಟು ಇವತ್ತು ಯಾವುದೋ ಒಂದು ಧರ್ಮದ ಆಧಾರಿತವಾಗಿ ಅಲ್ಲಿ ಪ್ರಚೋದನೆ ಹೇಳಿಕೆಗಳು ಕೊಡ್ತಾರೆ, ಯಾವುದೋ ಒಂದು ಆಂಟಿ ನ್ಯಾಷನಲ್ ಇದನ್ನ ಸ್ಲೋಗನ್ಗಳನ್ನ ಕೊಡ್ತಾರೆ. ಸೊ ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗೋದಿಲ್ಲ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಮೇಡಮ್, ಇವತ್ತು ಏನು ಆ ನೀಟ್ ಪ್ರಶ್ನೆ ಪತ್ರಿಕೆಯಿಂದ ಮನನೊಂದು ಇವತ್ತು 23 ಜನ ಏನು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಆ ವಿಚಾರವಾಗಿ ಇವತ್ತು ಯಾರು ಕೂಡ ಅದ್ರ ಬಗ್ಗೆ ಡಿಬೇಟ್ ಮಾಡೋದಕ್ಕೆ ಒಂದು ಸಿದ್ಧ ಇಲ್ಲ. ಇವತ್ತು ಎಷ್ಟು ಜನ ಇವತ್ತು ಆ ವಿದ್ಯಾರ್ಥಿಗಳು ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಕುಟುಂಬಸ್ಥರ ಪರವಾಗಿ ನಾವಿದ್ದೀವಿ, ನಿಮ್ಗಾಗಿರೋ ನಷ್ಟನ ನಾವು ಭರಿಸ್ತೀವಿ, ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಯಾವೊಬ್ಬ ರಾಜಕಾರಣಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಯಾರು ಇಲ್ಲ. ಆದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ನಿಮ್ಮ ಅಧಿಕಾರ ಇದ್ದಾಗ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಇಷ್ಟೊಂದು ಹೇಳ್ತಾರೆ. ಪ್ರಶ್ನೆ ಸಿಂಪಲ್, ಬಿಜೆಪಿ ಕೇಳಿದ್ದೇನೆ ನಿಮ್ಗೂ ಕೇಳ್ತೀನಿ. ಈಗ ನಾವು ಆ ಹೋರಾಟದಲ್ಲಿ 90 ಜನ ಸೇರ್ಕೊಂಡು ಎಕ್ಸಾಂಪಲ್ ಕೊಡ್ತಾ ಇರೋದು, 190 ಜನ ನಮಗೆ ವ್ಯವಸ್ಥೆ ಸರಿ ಮಾಡ್ಕೊಡಿ ಅಂತ ಕೇಳಿದ್ರಲ್ಲ, ಆ ಧ್ವನಿ ಕೇಳಿಸ್ಕೋಬೇಕಾ? ಯಾರೋ ಖತರ್ನಾಕ್ಗಳು ಇದನ್ನ ದುರುಪಯೋಗ ಪಡಿಸ್ಕೋಬೇಕು ಅನ್ಕೊಂಡೆ ಒಳಗ್ ನುಗ್ಗುದ್ರಲ್ಲ, ಅದಕ್ಕೆ ನಾವು ಬೆಲೆ ಕೊಡ್ಬೇಕಾ? ನಿಜವಾದಂತ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಅವರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತ ಒಂದು ಪ್ರಕ್ರಿಯೆನ ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಎಕ್ಸಾಂಪಲ್ ನಾನೇ ಕೊಡ್ತೀನಿ. ಇವತ್ತು ಕರ್ನಾಟಕದಲ್ಲಿ ತಾವು ಕೂಡ ನೋಡಿದೀರಾ, ಧಾರವಾಡದಲ್ಲಿ ಆದಂತ ಹೋರಾಟದಲ್ಲಿ ಸುಮಾರು 50ರಿಂದ 60 ಸಾವಿರ ವಿದ್ಯಾರ್ಥಿಗಳು ಸೇರಿ ಹೋರಾಟವನ್ನ ಮಾಡಿದ್ವಿ. ಅಲ್ಲೂ ಕೂಡ ಇದೇ ರೀತಿಯಾದಂತ ಪೊಲೀಸು ನಮ್ಮನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ನಾವು ಪೊಲೀಸ್ ಇಲಾಖೆ ಜೊತೆ ನಾವು ಸ್ಪಂದಿಸಿದೀವಿ, ಅವ್ರಿಗೆ ಸಹಕಾರನ ಕೊಟ್ಟಿದ್ದೀವಿ, ಅವ್ರ ಜೊತೆ ನಾವು ರಿಯಾಕ್ಟ್ ಮಾಡಿದೀವಿ. ಆದ್ರೆ ಇವತ್ತು ಈ ರೀತಿ ಒಂದು 10 ಮಂದಿ ಈ ರೀತಿ ಒಳಗಡೆ ಸೇರ್ಕೊಂಡು ಈ ಗುಂಡಾಯಿಸಂ ಮಾಡಿ ಇಡೀ ಹೋರಾಟದ ರೂಪುರೇಷನ ಬದಲಾಯಿಸ್ತಾ ಇದಾರಲ್ಲ, ಇವ್ರನ್ನ ಮೊದಲು ಒಳಗಾಕ್ಬೇಕು ಇವ್ರನ್ನ.